ನಾನೀಗ ಸದ್ಯಕ್ಕೆ ಗೋವಿಂದರಾಜನಗರದಲ್ಲಿದ್ದೀನಿ. ಬೆಂಗಳೂರು ಹೇಗೆ ಉದ್ಧಾರ ಆಗುತ್ತೆ? ನಾನೀಗ ಸದ್ಯಕ್ಕೆ ಗೋವಿಂದರಾಜನಗರದಲ್ಲಿದ್ದೀನಿ. ಇಲ್ಲಿ ರಸ್ತೆ ಬದಿಯಲ್ಲಿ ಸಿಕ್ಕಾಪಟ್ಟೆ ಕಸದ ರಾಶಿ ಬಿದ್ದಿದೆ. ಇದು ಯಾರ ತಪ್ಪು? ಸಾರ್ವಜನಿಕರದ್ದೇ ತಪ್ಪು. ಇಲ್ಲಿ ನೀವು ನೋಡ್ತಾ ಇರಬಹುದು, ದೃಶ್ಯಾವಳಿಯಲ್ಲಿ ನೀವು ಗಮನಿಸ್ತಾ ಇರಬಹುದು, ಅಲ್ಲಿ ತನಕ ಕೂಡ ರಸ್ತೆ ಪಕ್ಕದಲ್ಲಿ ಕಸದ ರಾಶಿ ಬಿದ್ದಿದೆ. ಇದನ್ನ ಯಾರು ಹಾಕೋದು ಅಂತ ಅಂದರೆ ಇಲ್ಲಿನ ಸಾರ್ವಜನಿಕರೇ. ಗಾಡೀಲಿ ಹೋಗ್ತಾರೆ, ಗಾಡೀಲಿ ಹೋಗೋ ಸಂದರ್ಭದಲ್ಲಿ ಮನೆ ಕಸವನ್ನು ಇಲ್ಲಿ ರಸ್ತೆ ಬದಿಯಲ್ಲಿ ಹಾಕ್ತಾರೆ. ಈ ರೀತಿ ಮಾಡಿದ್ರೆ ಬೆಂಗಳೂರು ಹೇಗೆ ಉದ್ಧಾರ ಆಗುತ್ತೆ? ಬೆಂಗಳೂರು ಹೇಗೆ ಅಭಿವೃದ್ಧಿ ಆಗುತ್ತೆ? ಪ್ರತಿ ಬಾರಿ ಎಲ್ಲದಕ್ಕೂ ಸರ್ಕಾರ BBMP ಅಧಿಕಾರಿಗಳು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬೈಯೋ ಥರ ಇಲ್ಲ. ಯಾಕಂದರೆ ಇದು ಎಲ್ಲ ಈ ಕಸವನ್ನು ಹಾಕುವಂಥದ್ದು ಇದು ಸ್ವಲ್ಪ ಸಾರ್ವಜನಿಕರಾಗಿರುವಂಥ ನಮ್ಮದು ಕೂಡ ಕರ್ತವ್ಯ. ನಾಗರಿಕರಾಗಿ ನಾವು ಕೂಡ ಒಂದಿಷ್ಟು ದೇಶಕ್ಕೆ, ರಾಜ್ಯಕ್ಕೆ ಒಂದಿಷ್ಟು ಕೊಡುಗೆಯನ್ನು ನೀಡಬೇಕಾಗುತ್ತೆ. ಅಂದರೆ ನಮ್ಮ ಒಂದಿಷ್ಟು ಕಸವನ್ನು BBMP ಅವರು ಪ್ರತಿದಿನ ತಗೊಂಡು ಹೋಗ್ತಾರೆ. ಪ್ರತಿದಿನ ಅವರು ತಗೊಂಡು ಹೋಗ್ತಾರೆ. ಆದರೆ ಅದನ್ನು ಬಿಟ್ಟು ಇಲ್ಲಿಯ ಜನ ಏನು ಮಾಡ್ತಾರೆ ಅಂದರೆ ರಸ್ತೆ ಬದಿಯಲ್ಲಿ ಹಾಕಿ ಹೋಗ್ತಾರೆ. ಬಟ್ಟೆ, ಒಂದಿಷ್ಟು ಪ್ಲಾಸ್ಟಿಕ್ ಅಂಶ ಎಲ್ಲನೂ ನೋಡಿ, ವೇಸ್ಟ್ ಫುಡ್ಗಳಿಂದ ಹಿಡಿದು ಪ್ಲಾಸ್ಟಿಕ್ ಎಲ್ಲ ಒಟ್ಟೊಟ್ಟಿಗೆ ಹಾಕಿದ್ದಾರೆ. ಅವರಾದರೂ ಹೆಂಗೆ ತಗೊಂಡು ಹೋಗಬೇಕು? ಒಂದು ಮಾನವೀಯತೆ ಅನ್ನುವಂಥದ್ದು ಬೇಕು ಜನರಿಗೆ ಅನ್ನುವಂಥದ್ದು. ಅಂದರೆ ಇಲ್ಲಿ ಸುಟ್ಟಿರೋ ಬಟ್ಟೆಗಳನ್ನು ಇಲ್ಲೇ ಸುಡ್ತಾರೆ. ಇದೇನು ಸಾರ್ವಜನಿಕರ ರಸ್ತೆನೋ ಅಥವಾ ಅವರವರ ಸ್ವಂತ ಒಂದಿಷ್ಟು ಜಾಗನೋ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು. ಅವರು ಕೂಡ ಮಾನವರೇ. BBMPಯಲ್ಲಿ ಕೆಲಸ ಮಾಡೋರು ಅಥವಾ ಕಸವನ್ನು ಆಯುವವರು ಇದ್ದಾರಲ್ಲ, ಅವರು ಕೂಡ ಒಂದು ಮನುಷ್ಯರೇ. ಅವರಿಗೂ ಒಂದು ಮಾನವೀಯತೆ ಅಥವಾ ಅವ್ರಿಗೂ ಒಂದು ಕೆಲಸದ ಬಗ್ಗೆ ನಿಷ್ಠೆ ಅಂತ ಇರುತ್ತೆ. ಸುಮ್ಮನೆ ಹಂಗಂಗೆ ಹಾಕೋದ್ರೆ ಅವರಾದರೂ ಹೇಗೆ ಅದನ್ನು ಕ್ಲೀನ್ ಮಾಡ್ತಾರೆ? ಅವರು ಮನೆ ಬದಿ ಬರ್ತಾರಲ್ವ, ಅದನ್ನು ಆ ಸಂದರ್ಭದಲ್ಲಿ ನೀವು ಕೊಡಿ. ರಸ್ತೆ ಬದಿಯಲ್ಲಿ ಹಾಕಿ ಇಡೀ ಬೆಂಗಳೂರನ್ನು, ಸ್ವಚ್ಛ ಬೆಂಗಳೂರನ್ನು ಮಾಡುವುದು ಬಿಟ್ಟು ಹೀಗೆ ರಸ್ತೆ ಬದಿಯಲ್ಲಿ ಕಸಗಳನ್ನು ಹಾಕಿದ್ರೆ ಹೇಗೆ? ಸಾರ್ವಜನಿಕರಾಗಿರುವಂಥ ನಾವುಗಳಿಗೂ ನಮಗೂ ಒಂದು ಸಾಮಾನ್ಯ ಜ್ಞಾನ ಅಂತ ಇರಬೇಕು ಅನ್ನುವಂಥದ್ದು. ದಯವಿಟ್ಟು ಅಲ್ಲಲ್ಲಿ ರಸ್ತೆ ಬದಿಯಲ್ಲಿ ಕಸವನ್ನು ಹಾಕುವುದನ್ನು ಬಿಟ್ಟು ಮನೆಗೆ ಬರ್ತಾರಲ್ವ, ಅವರಿಗೆ ಕಸವನ್ನು ಕೊಡುವಂಥ ಕೆಲಸವನ್ನು ನೀವೆಲ್ಲರೂ ಮಾಡಿ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಾನು ಕಲಾನ್ವಿತಾ ಜೈನ್, ಕೆರವಾಶಿ, ಸ್ಟ್ರೀಟ್ ನ್ಯೂಸ್ .live ಬೆಂಗಳೂರು.